ಒಂದು ದಿವಸ ಎಲ್ಲ ವಸ್ತು ಹೋಗುವಂಗೆ ನಾವು ಹೋಗೋರು ಇದ್ದೀವಿ, ಇಂದಿಲ್ಲ ನಾಳೆ. ಅದಕ್ಕೆ ಅತಿಯಾಗಿ ಯಾವುದನ್ನು ಹಚ್ಚಿಕೊಳ್ಳಬಾರದು, ಅತಿಯಾಗಿ ಯಾವುದನ್ನು ಬಯಸಬಾರದು, ಅತಿಯಾಗಿ ಯಾವುದನ್ನು ಸಂಗ್ರಹ ಮಾಡಿ ಇಟ್ಟುಕೋಬಾರದು. ಒಂದಿಷ್ಟು ಕೊಡಬೇಕು. ಇದಕ್ಕೂ ತ್ಯಾಗ ಅಂತ ಕರೀತಾರ. ಶಿವಾಜಿ ಮಹಾರಾಜರ ಗುರು ಸಮರ್ಥ ರಾಮದಾಸರಂತಾಗಿ ಹೋದರು. ಮೈಮ್ಯಾಲ ಒಂದಿಷ್ಟು ಬಟ್ಟೆ, ಕೈಯೊಳಗ ಒಂದು ಕೋಲ, ಒಂದು ಕೈಯೊಳಗ ಭಿಕ್ಷಾ ಪಾತ್ರೆ. ಇದೇ ಅವರ ಸಿರಿ ಸಂಪತ್ತ. ಇದನ್ನು ಬಿಟ್ಟರೆ ಮತ್ತೊಂದಿರಲಿಲ್ಲ. ತ್ಯಾಗ ಯೋಗ ಜೀವನ ಅವ್ರದ್ದು. ಇಂಥ ಸಮರ್ಥ ರಾಮದಾಸರು ಒಂದು ದಿವಸ ಶಿವಾಜಿ ಮಹಾರಾಜನ ಅರಮನೆ ಮುಂದೆ ಬಂದು ಜೈ ರಘುವೀರ ಸಮರ್ಥ ಭಿಕ್ಷಾಂದೇಹಿ ಅಂತ ಭಿಕ್ಷಾ ಬೇಡಿದ್ರು. ಅವಾಗ ಅರಮನೆಯೊಳಗಿದ್ದ ಬಂದ ಶಿವಾಜಿ ಮಹಾರಾಜ ನೋಡಿದ, ಬಂದವರು ಬೇರೆ ಯಾರೂ ಇರಲಿಲ್ಲ, ಗುರುಗಳಿದ್ದರು. ಆತನ ಬದುಕನ್ನೇ ರೂಪುಗೊಳಿಸಿದಂತಹ, ಆತನ ಬದುಕಿನೊಳಗೆ ಒಂದಿಷ್ಟು ಬೆಳಕ ಚೆಲ್ಲಿರುವಂತಹ ಗುರುಗಳೇ ಮನೆ ಮುಂದೆ ಬಂದು ಭಿಕ್ಷಾ ಬೇಡಿದ್ರು. ಆವಾಗ ಶಿವಾಜಿ ಮಹಾರಾಜರಿಗೆ ಪರಮಾನಂದವೆನಿಸಿತು, ಪರಮ ಸಂತೋಷವೆನಿಸಿತು. ಇದೊಂದು ಸದಾವಕಾಶ ನಂದು ಎಂದು ಬಾರದೇ ಇರತಕ್ಕಂಥ ಸದ್ಗುರು ಅರಮನೆಯೊಳಗೆ ಬಂದು ಭಿಕ್ಷಾ ಬೇಡನಂದ ಬಳಿಕ ನನ್ನ ಬಳಿ ಇರತಕ್ಕಂಥ ಎಲ್ಲ ಸಿರಿ ಸಂಪತ್ತ ಎಲ್ಲವೂ ಇವರು ಕೊಟ್ಟ ಭಿಕ್ಷೆ ಮತ್ತು ಇವರ ಕೈ ಒಡ್ಡಿ ಬೇಡ್ಯಾರಂದ ಬಳಿಕ ನಾ ಯಾಕೆ ನೀಡಬಾರದು? ಅಂತರಂಗದೊಳಗೆ ತ್ಯಾಗ ಭಾವ ಮೂಡಿತು. ಶಿವಾಜಿ ಮಹಾರಾಜರ ಅಂತರಂಗದೊಳಗ ತ್ಯಾಗ ಭಾವ ಮೂಡಿತು. ಹಿಂದ ಮುಂದೆ ಏನು ವಿಚಾರ ಮಾಡಲಿಲ್ಲ. ಒಂದು ಶಾಸನದ ಪತ್ರ ಬರೆದರು. ಅದರೊಳಗೆ ಏನು ಬರೆದಿದ್ರು? ಶಾಸನ ಪತ್ರದೊಳಗ ಶಿವಾಜಿ ಮಹಾರಾಜನ ಎಲ್ಲ ಸಿರಿ ಸಂಪತ್ತು ಸಮರ್ಥ ರಾಮದಾಸರ ಚರಣಕ್ಕೆ ಸಲ್ಲಬೇಕು, ಅವರ ಪಾದಕ್ಕೆ ಸಮರ್ಪಿತ ಅಂತ ಬರೆದು ಆ ಶಾಸನ ಪತ್ರವನ್ನು ಭಿಕ್ಷಾ ಪಾತ್ರೆಯೊಳಗೆ ಹಾಕಿದ. ಯಾರು? ಶಿವಾಜಿ ಮಹಾರಾಜ್. ಇಡೀ ನನಗೆ ಸಂಬಂಧಪಟ್ಟ ಎಲ್ಲ ಸಿರಿ ಸಂಪತ್ತು ನನ್ನ ಗುರುವಿನ ಸಾನ್ನಿಧ್ಯಕ್ಕೆ ಸಲ್ಲಬೇಕು. ಯಾಕ? ಅವರಿಂದ ಈ ಸಂಪತ್ತು ಬಂದದ ನನಗೆ. ಅವರು ಕೊಟ್ಟ ಜ್ಞಾನದಿಂದ, ಅವರು ಕೊಟ್ಟ ತಿಳುವಳಿಕೆ ಅರಿವಿನಿಂದ ಇಷ್ಟೆಲ್ಲ ಸಂಪತ್ತ, ಇಷ್ಟೆಲ್ಲ ರಾಜ್ಯಭಾರ. ಆದ್ದರಿಂದ ಇದು ಎಲ್ಲ ಅವರಿಗೆ ಸಲ್ಲಬೇಕಂತ ಭಾವಿಸಿ ಶಾಸನ ಪತ್ರದೊಳಗೆ ಬರೆದು ಹಾಕಿದ. ಅದನ್ನು ಸಮರ್ಥ ರಾಮದಾಸರು ಓದಿದ್ರು. ಓದಿ ಬಹಳ ಚಲೋ ಆತಪ್ಪ, ಎಲ್ಲ ಸಿರಿ ಸಂಪತ್ತು ನಂದಾತಂತ ಹಿಗ್ಗಲಿಲ್ಲವರು. ಅವರಂದ್ರು, ಇದು ಎಲ್ಲ ಸಿರಿ ಸಂಪತ್ತು ನನ್ನ ಹೆಸರಿಗೆ ನೀನು ಬರೆದು ಕೊಟ್ಟಿದೆಲ್ಲ, ಮತ್ತು ನನಗೆ ಬಿಟ್ಟು ಕೊಟ್ಟು ನೀ ಏನು ಮಾಡವ ಅಂತ ಕೇಳಿದರು. ಆವಾಗ ಎಷ್ಟು ದೊಡ್ಡ ಮನಸ್ಸ ಮಹಾರಾಜರದು. ಅವರಂತಾರ, ಇದೆಲ್ಲ ನೀವು ಕೊಟ್ಟ ಭಿಕ್ಷೆ ಅದ, ನಿಮಗೆ ಕೊಡಾಕ ನಂದೇನದ, ಅದಕ್ಕೆ ನೀ ಏನು ಮಾಡ್ತಿ ಅಂತ ಕೇಳ್ತಾ ಇದ್ದೀರಲ್ಲ ಗುರುಗಳೇ. ನಾ ಏನು ಮಾಡೋದದ ಜಗತ್ತಿನೊಳಗೆ? ನೀವು ಕೊಟ್ಟದ್ದನ್ನು ನಿಮಗೆ ಕೊಟ್ಟು ಸಂತೋಷ ಪಡ್ತೀನಿ ಅಷ್ಟೇ ಅಂದ. ಮುಂದೆ ಅವರಂದರು, ನಾನರ ತಗೊಂಡು ಏನು ಮಾಡಲಿ? ಯಾವುದು ಬ್ಯಾಡಂತ ಮನೆ ಮಠ ಬಂಧು ಬಳಗ ತಂದೆ ತಾಯಿ
ಎಲ್ಲ ಸರ್ವಸ್ವವನ್ನೇ ತ್ಯಾಗ ಮಾಡಿ ಬಂದೀನಿ, ಯಾವುದು ಬ್ಯಾಡ ಅಂತ ಬಂದೀನಿ, ಅದನ್ನು ತಗೊಂಡು ನಾನರ ಏನು ಮಾಡೋದದ? ಅದಕ್ಕೆ ಈ ಎಲ್ಲ ಸಿರಿ ಸಂಪತ್ತನ್ನು ನೀನೇ ಸಮಾಜಕ್ಕಾಗಿ, ದೇಶಕ್ಕಾಗಿ, ಸತ್ ಪ್ರಜೆಗಳಿಗಾಗಿ ನನ್ನ ಹೆಸರಿನ ಮೇಲೆ ನೀನ ಆಡಳಿತ ನಡೆಸಂತ ಹೊಳ್ಳಿ ಕೊಟ್ಟು ಹೋದ್ರು. ಇದು ನಿಜವಾದ ತ್ಯಾಗ ಜೀವನ. ಕೊಡೋದು, ನೀಡೋದು, ಇದಕ್ಕೇನಂತಾರ? ತ್ಯಾಗ ಜೀವನ ಅಂತ ಕರೀತಾರ. ಆ ಬಳಿಕ ನಮ್ಮ ಒಳಗ ಏನಾದರೂ ದುಷ್ಟ ಗುಣಗಳು ಇರ್ತಾವೆ, ಅವುಗಳನ್ನೂ ತ್ಯಾಗ ಮಾಡಬೇಕು. ಸಂಪತ್ತು ತ್ಯಾಗ ಮಾಡೋದು ಒಂದು ರೀತಿ ತ್ಯಾಗ. ದುಷ್ಟ ಗುಣಗಳಿರ್ತಾವಲ್ಲ, ಬರೀ ಸಿರಿ ಸಂಪತ್ತು ಕೊಟ್ಕೋತ ಹೋದ್ರಪ್ಪ ಅಂದ್ರೆ ಅದು ಅಷ್ಟ ತ್ಯಾಗ ಜೀವನ ಆಗೋದಿಲ್ಲ. ಒಳಗೆ ದುರ್ಗುಣ ತುಂಬಿಕೊಂಡು ಹೊರಗೆ ಬರೀ ಸಂಪತ್ತು ದಾನ ಮಾಡಿದ್ರಪ್ಪ ಅಂದ್ರೆ ದಾನಿಗಳಾಗೋದಿಲ್ಲ, ತ್ಯಾಗಿಗಳಾಗೋದಿಲ್ಲ. ಒಳಗೇನು ಒಂದಿಷ್ಟು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ತುಂಬಿಕೊಂಡು ಕೂತೀವಲ್ಲ, ಇವುಗಳನ್ನು ಒಂದಿಷ್ಟು ಬಿಡೋದು, ಇದಕ್ಕೂ ತ್ಯಾಗ ಜೀವನ ಅಂತ ಕರೀತಾರೆ. ಈಗೇನು ನಡೀತಲ್ಲ, ಎಲ್ಲ ದುರ್ಗುಣಗಳನ್ನು ಬಿಡೋದು, ದೈವಿ ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಬದುಕೋದೇನೈತಲ್ಲ, ಇದು ಒಂದು ರೀತಿಯ ತ್ಯಾಗ ಜೀವನ. ಅದಕ್ಕೆ ದುಷ್ಟ ಗುಣಗಳು ಇರುತ್ತಾವೆ, ಎಲ್ಲರ ಬಳಿ ಇರ್ತಾವಂತೇನಿಲ್ಲ. ಕೆಲವ್ರ ಬಳಿ ಇರ್ತಾವೆ, ಕೆಲವ್ರ ಬಳಿ ಒಳ್ಳೆಯವು ಇರ್ತಾವೆ. ಆದರೆ ಕೆಟ್ಟ ಗುಣಗಳು ಇದ್ದವ್ರು ಏನು ಮಾಡೋದು? ಅವುಗಳನ್ನು ಕಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು. ಅವುಗಳನ್ನು ಒಂದಿಷ್ಟು ನಮ್ಮ ಒಳಗಿರ್ತಕ್ಕಂಥವುಗಳನ್ನು ಹೊರಗೆ ಚೆಲ್ಲೋದು. ಒಂದಿಷ್ಟು ದುಷ್ಟ ಗುಣಗಳಾಗಲಿ ಅಥವಾ ದುಷ್ಟ ಭಾವನೆಗಳಿರ್ತಾವೆ. ಭಾವನೆಗಳಂದ್ರೆ ನಾವಷ್ಟ ಚಲೋ ಇರಬೇಕು, ಇನ್ನೊಬ್ರು ಏನು ಯಾಕೆ ಆಗವಲ್ರಿ. ಒಂದೂರಾಗ ಮನೆ ಮಂದೆಲ್ಲ ಕೂಡಿ ಪ್ರವಾಸಕ್ಕೆ ಹೋಗಿದ್ರು, ತೀರ್ಥಯಾತ್ರೆಗೆ ಹೋಗಿದ್ರು. ಅಲ್ಲೊಂದು ನಂದಿ ದೇವಸ್ಥಾನ ಇತ್ತು. ನಂದಿ ಅಂದ್ರೆ ನಂದಿ ಬಸವಣ್ಣನ ದೇವಸ್ಥಾನ ಇತ್ತು. ಅದು ಭಾಳ ದೊಡ್ಡ ದೇವಸ್ಥಾನ, ದೊಡ್ಡ ಮೂರ್ತಿ ಬಸವಣ್ಣಂದು, ನಂದಿ ಬಸವಣ್ಣಂದು. ಅದು ನಂದಿ ಬಸವಣ್ಣ ಮಲ್ಕೊಂಡಿತ್ತು, ಮಲಗಿದ ಮೂರ್ತಿ. ಎಲ್ಲರೂ ಹೀಗೆ ಪ್ರದಕ್ಷಿಣೆ ಹಾಕಕತ್ತಿದ್ರು. ಮತ್ತು ಸುಮ್ಮಿರೋ ಮಂದೆಲ್ಲ ನಾವು ಪ್ರದಕ್ಷಿಣೆ ಹಾಕಿ ಬಂದ್ರೆ ಮುಗಿತಿತ್ತು. ಆ ಬಸವಣ್ಣನ, ನಂದಿ ಬಸವಣ್ಣಂದು ಏನು ಮೂಗಿತ್ತಲ್ಲ, ಮೂಗ ಕಲ್ಲಿನ ಬಸವಣ್ಣ, ಆ ಮೂಗ್ನ್ಯಾಗ ಏನು ಸೊಸಿ ಹೆಂಗೆ ಕೈ ಇಟ್ಲು. ಎಷ್ಟೋ ದಿವಸದಿಂದ ಆ ನಂದಿ ಬಸವಣ್ಣನ ಮೂಗನ್ಯಾಗ ಚೇಳಿತ್ತು. ಅದು ಯಾರ್ಯಾರ ಕಾಣ್ತದನ, ನಾ ಇಲ್ಲಿ ಇದೀನಿ ಬರ್ರಿ ಅಂತ ಆಮಂತ್ರಣ ಮಾಡ್ತದನ. ಚೇಳಿತ್ತು. ಯಾವಾಗ ಸೊಸಿ ಸುಮ್ಮ ಹಿಂಗೆ ಬಸವಣ್ಣನ ಮೂರ್ತಿ ಮೇಲೆ ಕೈ ಆಡಿಸ್ತಂಗೆ ಮಾಡಿ ಒಳಗೆ ಕೈ ಹಾಕಿದ್ಲು, ಚೇಳು ಹೊಡಿತು. ಒಬ್ಬರಿಗಾರ ಹೇಳಬೇಕಲ್ಲ ಚೇಳು ಐತೆ ಅಂತ. ಹೇಳಿದ್ರಂದ್ರೆ ಯಾರು ಕೈ ಇಡೋದಿಲ್ಲ. ಅಂದ್ರೆ ನಮ್ಮೊಳಗೆ ದುರ್ಗುಣ ಹೇಗಿರ್ತಾವಂತ ಇದು ದೃಷ್ಟಾಂತ. ಮತ್ತು ಅದರಾಗ ಆ ಎಲ್ಲ ದುಃಖವನ್ನು ತಾಳ್ಕೊಂಡು, ನೋವು ತಾಳ್ಕೊಂಡು ಮತ್ತೊಂದೆರಡು ಸುತ್ತ ಹಾಕಿ ಅತ್ತಿಗೆ ಹೇಳಿದ್ಲು, ಅತ್ತಿಯವರ ಈ ಬಸವಣ್ಣನ ಮೂಗನ್ಯಾಗ ಕೈ ಇಡ್ರಿ, ಎಷ್ಟು ತಂಪೈತಿ. ಅಂದ್ರೆ ಎ ಸಿ ರೂಮ್ ಮಾಡ್ಯಾಳ ಏನ, ಎಷ್ಟು ತಂಪೈತಿ ಅಂತ ಅತ್ತಿಗೆ ಹೇಳಿದ್ಲು. ಮತ್ತು ನನ್ನ ಸೊಸಿ ನನ್ನ ಮೇಲೆ ಭಾಳ ಪ್ರೀತಿ ಅದಾಳ, ಭಾಳ ಕಾಳಜಿ ಮಾಡ್ತಾಳ, ಮತ್ತೇನೋ ಒಂದು ಹೊಸ ಅನುಭವ ಆಗಿರ್ಬೇಕು ಅಂತ ಅತ್ತಿನ ಕೈ ಇಟ್ಲು. ಅತ್ತಿಗಿನ ಹೊಡಿತು ನೋಡ್ರಿ. ಹೇಳೋ ಉದ್ದೇಶ ನಮಗೇನಾಗ್ಯದ ಅದು ಇನ್ನೊಬ್ಬರಿಗೆ ಆಗಲಿ ಅನ್ನೋದು. ಇದು ಕೆಟ್ಟ ಬುದ್ಧಿ ಅಲ್ಲೇನು. ನಮಗೂ ನೋವು ಆಗ್ಯದ, ಆದರೆ ಇನ್ನೊಬ್ಬರಿಗೂ ನೋವು ಆದ್ರೆ ಅವ್ರಿಗೂ ನೋವು ಅಲ್ಲೇನು, ಅವರು ದುಃಖ ಪಡೋದಿಲ್ಲೇನು. ಅದಕ್ಕೆ ನನಗಾದ ಶಿಕ್ಷೆ ಅವ್ರಿಗೆ ಆಗಲಿ ಅಂತ ಬಯಸಿದ್ದೇವೆ ಅಂದ್ರೆ ಅದು ಕೆಟ್ಟ ಗುಣ. ಅದಕ್ಕಿಂತ ಕೆಟ್ಟ ಗುಣ ಮತ್ತೊಂದಿಲ್ಲ. ಒಬ್ಬ ಕವಿ ಇದ್ದ, ಬೇಡಿಕೊಂಡ ಪರಮಾತ್ಮನ ಬಳಿ,
ಜಗವೆಲ್ಲ ನಗುತ್ತಿರಲಿ, ಜಗದ ಅಳುವು ನನಗಿರಲಿ. ಏನು ಭಾವ! ಜಗತ್ತಿನ ಜನ ಎಲ್ಲ ನಕ್ಕೋತ ಇರಲಿ, ಆದ್ರೆ ಅವರಿಗೆ ಬರುವಂಥ ಅಳು, ದುಃಖ, ದುಮ್ಮಾನ, ತಾಪತ್ರಯಗಳು ನನಗೆ ಬರುವಲ್ವ್ಯಾಕ? ನಾ ತಾಳ್ಕೋತೀನಿ. ಆದರೆ ಜಗತ್ತಿನ ಜನಗಳು ಸೌಖ್ಯದಿಂದ ನಕ್ಕೋತ ಇರಲಿ. ಹಿಂಗೆ ಒಬ್ಬರ ಬೇಡ್ಕೊಂಡಿವನು ದೇವ್ರ ಹತ್ರ ಹೋಗಿ, ನಮ್ಮ ಅತ್ತಿ ನಕ್ಕೋತ ಇರಲಿ, ನಾ ಅಳ್ಕೋತ ಇರಲಿ ಅಂತ ಒಬ್ಬರ ಸೊಸಿ ಬೇಡ್ಕೊಂಡ್ರನ, ನಾ ನಕ್ಕೋತ ಇರಲಿ, ನಮ್ಮತ್ತಿ ಏನು ಯಾಕೆ ಆಗೋಳ್ಳಾಕ? ಹಿಂಗೆ ನಮ್ಮ ಪರಿಸ್ಥಿತಿ ಆಗ್ಯಾವು. ಅದಕ್ಕೆ ಇಂಥ ದುರ್ಗುಣ ಒಳಗಿರ್ತಾವಲ್ಲ, ಇವುಗಳನ್ನು ಕಳ್ಕೊಳ್ಳೋದೇ ತ್ಯಾಗ ಜೀವನ. ಆದ್ದರಿಂದ ಅತಿಯಾಗಿ ಲೋಭತನ ಮಾಡಾಕ ಹೋಗಬೇಡ. ಗಳಿಸಿದ ಸಿರಿ ಸಂಪತ್ತು ನನಗ ಇರ್ಬೇಕಂತ ಬಯಸಬೇಡ. ಎಂತೆಂಥ ಕ್ಷುಲ್ಲಕ ವಸ್ತುಗಳಿಗಾಗಿ ಸಹಿತ ನಾವು ಏನು ಮಾಡ್ತೀವಿ? ಸ್ವಾರ್ಥದಿಂದ ಬದುಕ್ತಿರ್ತೀವಿ. ಅಬ್ಬಾ, ಸೊಸಿ ಲಗ್ನ ಆದಾಗ ತಾಯಿ ಸೀರೆ ಅಂತ ಕೊಡೋದಿಲ್ಲ, ಕೊಡ್ತಾರಿಲ್ಲ, ತಾಯಿ ಸೀರೆ ಅಂತ ಅದು ಸ್ಪೆಷಲ್ ಇರುತ್ತದೆ. ಅದನ್ನು ಉಡಿಸಿ ಕಳಿಸಿದ್ರು. ಅತ್ತೆ ಮನೆಗೆ ಬಂದಳು. ಭಾಳ ಸುಂದರವಾದ ಸೀರೆ ಅದು, ಹಾಸು ಹೊಕ್ಕು ಏನು ಸುಂದರವಾಗಿ ನೇಯ್ದಿದ್ರು. ರೇಷ್ಮೆಯ ಮಡಿ ಬಟ್ಟೆ ಅದು, ಮಡಿ ಸೀರೆ. ಇದನ್ನು ಆವಾಗ ಸೊಸಿ ತಿಜೋರಿಯಾಗಿದ್ದ ತೆಗಿತಿದ್ಲು, ಕಣ್ಣಿಗೆ ಒತ್ಕೋತಿದ್ಲು, ಅಲ್ಲೇ ಇಡ್ತಿದ್ಲು, ಉಡಾಕಲ್ಲ. ಅಷ್ಟು ಪ್ರೇಮ ತಾಯಿ ಸೀರೆ ಮ್ಯಾಲ. ಹಬ್ಬ ಹುಣ್ಣಿಮೆ ಬಂದಾಗ ತಿಜೋರಿ ಒಳಗಿದ್ದ ತೆಗಿತಿದ್ಲು, ಕಣ್ಣಿಗೆ ಒತ್ಕೋತಿದ್ಲು, ಅದನ್ನು ಅಪ್ಪಿ ಆನಂದ ಪಡ್ತಿದ್ಲು. ಇದನ್ನು ಒಂದು ದಿವಸ ಅತ್ತಿ ನೋಡಿದ್ಲು. ಎಷ್ಟು ಚಲೋ ಸೀರೆ ಅದ, ಎಷ್ಟು ಸುಂದರ ಅದ, ತಾನೂ ಉಡುವಳು, ಯಾರಿಗೂ ಕೊಡುವಳು, ಇಟ್ಟಿಟ್ಟು ಕೆಡಿಸ್ತಾಳೆ. ಒಂದು ದಿವಸ ನುಸಿ ಹತ್ತಿ ಹೋಗುತ್ತದೆ ಇದು ಅಂತ ತಿಳ್ಕೊಂಡು ಅತ್ತಿ ನೋಡಿದ್ಲಲ್ಲ, ಕೇಳಿದಳು. ನಾಳೆಗೆ ಒಂದು ದಿವಸ ನನಗೆ ಕೊಡು, ನಾ ಉಟ್ಟು ಆನಂದ ಪಡ್ತೀನಿ ಅಂದ್ಲು. ಈಗ ಒಲ್ಲೆ ಅಂದ್ರೆ ಜಗಳ ಹತ್ತದ, ಏನು ಮಾಡೋಕೆ ಬರೋದಿಲ್ಲ, ಕೊಡಲೇಬೇಕಾದ ಪ್ರಸಂಗ ಬಂತು. ಆವಾಗ ಒಲ್ಲದ ಮನಸ್ಸಿನಿಂದ ತೆಗೆದು ಅತ್ತಿ ಕೈಗಿಟ್ಲು. ಅತ್ತಿ ಮಸ್ತಾಗಿ ಶೃಂಗಾರಾಗಿ ಉಟ್ಟು ನಿಂತಳು. ಇನ್ನೇನು ಕೂಡ್ಬೇಕಂದಳು. ಸೊಸೆ ಅಂದಳು, ಕೂಡಬ್ಯಾಡ್ರಿ. ಏನು ಉಟ್ಕೊಂಡು ಹಂಗೆ ನಿಲ್ಲುದಾ? ಲೈಟಿನ ಕಂಬ ನಿಂತದಲ್ಲ ಹಂಗೆ, ಕೂಡಬ್ಯಾಡ್ರಿ ಅಂದ್ಲು. ಮತ್ತೇನು ಮಾಡಲಿ ಅಂದರು. ಕೂತ್ರ ನನ್ನ ಸೀರೆ ಹೊಲಸಾಗ್ತದ, ನಂದು ಸೀರೆ ಸವಿತದ ಅತ್ಯಂದ್ಲು. ಮತ್ತೇನು ಮಾಡಲಿ? ನಿಮ್ಮ ಕೆಳಗೊಂದು ಚಾಪೆ ಹಾಸ್ತೀನಿ. ಒಂದು ದಿವಸ ಹಾಸಿದಕ್ಕೆಲ್ಲ ಸೀರೆ ಸಲುವಾಗಿ, ಅತ್ತಿ ಸಲುವಾಗೆಲ್ಲ ಚಾಪೆ ಹಾಸಿದಳು. ಅತ್ತಿ ಕೂತಳು. ಈಗ ಒಮ್ಮೆ ಹಾಸಿ ಬಿಡೋದು ಅಲ್ಲಲ್ಲದ, ಯಾವಾಗ ಕೂಡ್ತಾಳೆ ಅವಾಗ ಚಾಪಿ ಕೈಯಾಗ ಹಿಡ್ಕೊಂಡ ತಿರುಗಾಡೋದು. ಆವಾಗ ಇಲ್ಲೇ ಪಕ್ಕದ ಮನೆಗೆ ಕೆಲಸದ ಹೋಗಿ ಬರ್ತೀನಿ ಅಂದ್ಲು. ನೀವು ಮುಂದೆ, ನಾ ಹಿಂದೆ. ನೀ ಯಾಕೆ ಬರ್ತಿ ಅಂದಳು. ಸೀರೆ ಸವಿತದ, ಇನ್ನೊಬ್ಬರಿಗೆ ಕೊಟ್ಟು ಸಂತೋಷ ಪಡೋದಲ್ಲ, ನನಗೆ ಇರಲಿ, ನಾನು ಬಳಸಂಗಿಲ್ಲ, ಇನ್ನೊಬ್ಬರು ಬಳಸಿ ಆನಂದ ಪಡೋದಿಲ್ಲ ಅಂದ್ರೆ ತ್ಯಾಗ ಭಾವ ಇಲ್ಲ ಅಂತ ಸೊಸೆ ಹತ್ರ. ಮಂದಿ ಮನೆಗೆ ಹೋದ್ಲು, ಅಲ್ಲಿ ಚಾಪೆ ಹಿಡ್ಕೊಂಡು ಹೋದ್ಲು. ಎಲ್ಲಿ ಹೋಗುತ್ತಾಳ ಅಲ್ಲಿ ಹಿಂದೆ ಚಾಪೆ ಹಿಡ್ಕೊಂಡು ತಿರುಗಾಡೋಕೆ ಶುರು ಮಾಡಿಲ್ಲ. ಇದ ಒಂದು ಕೆಲಸ ಇಬ್ಬರದು. ಅತ್ತಿ ಮುಂದೆ, ಸೊಸೆ ಹಿಂದೆ. ಕೊನೆಗೆ ಅತ್ತಿನ ಭಾಳ ಬೆರಕಿದ್ಲು, ವಿಚಾರ ಮಾಡಿದ್ಲು. ಈ ಊರಾಗಿದ್ರೆ ಬರೋಕೆ ಈಕಿ, ಯಾವ ಓಣಿಗೆ ಹೋದರೂ ಬರೋಕೆ, ಎಲ್ಲಿ ಹೋದರೂ ಬರೋಕೆ. ಕೊನೆಗೆ ನನ್ನ ತವ್ರ ಮನೆಗೆ ಹೋಗ್ಬೇಕಂತ ಅತ್ತಿ ಕೈಚೀಲ ತಯಾರು ಮಾಡಿದ್ಲು. ಈಕಿನೂ ಒಂದು ಕೈಚೀಲ ತಯಾರು ಮಾಡಿದ್ಲು. ಯಾವ ಬಸ್ ಸೇರಿಲ್ಲ, ಅದ ಬಸ್ ಸೇರಿಲ್ಲ. ತವ್ರ ಮನೆಗೆ ಬಂದ್ಲು. ಈಕಿನ ತವ್ರ ಮನೆಗೆ ಬಂದ್ಲು.
ಇನ್ನೇನು ತವ್ರ ಮನೆಗೆ ಬಂದು ಕೂಡ್ಬೇಕನ್ನೋಡ್ದ ಕೂಡಬ್ಯಾಡ್ರಿ, ಅಲ್ಲಿ ಚಾಪಿ ಹೋಗೋದಿಲ್ಲ. ಹೇಳೋ ಉದ್ದೇಶ ನಾವು ಬಳಸಂಗಿಲ್ಲ, ಬಳಸೋರಿಗೂ ಬಳಸಿಕೊಡೋದಿಲ್ಲ. ಅದಕ್ಕೊಂದಿಷ್ಟು ಕೊಡಬೇಕು, ನೀಡಬೇಕು, ಏನಾಗೋದಿಲ್ಲ. ಅದು ವಸ್ತುಗಳು ನಾಶ ಆಗೋದ, ನಾಶ ಆಗದೇ ಇರತಕ್ಕಂಥ ವಸ್ತು ಪ್ರಪಂಚದೊಳಗೆ ಯಾವುದೂ ಇಲ್ಲ, ಎಲ್ಲವೂ ನಾಶ ಆಗಿ ಹೋಗುತ್ತವೆ. ಒಂದು ದಿವಸ ಎಲ್ಲ ವಸ್ತು ಹೋಗುವಂಗೆ ನಾವು ಹೋಗೋರು ಇದ್ದೀವಿ, ಇಂದಿಲ್ಲ ನಾಳೆ. ಅದಕ್ಕೆ ಅತಿಯಾಗಿ ಯಾವುದನ್ನು ಹಚ್ಚಿಕೊಳ್ಳಬಾರದು, ಅತಿಯಾಗಿ ಯಾವುದನ್ನು ಬಯಸಬಾರದು, ಅತಿಯಾಗಿ ಯಾವುದನ್ನು ಸಂಗ್ರಹ ಮಾಡಿ ಇಟ್ಟುಕೋಬಾರದು. ಒಂದಿಷ್ಟು ಕೊಡಬೇಕು. ಇದಕ್ಕೂ ತ್ಯಾಗ ಅಂತ ಕರೀತಾರ.